ಜೈ ಭೀಮ್, ಜೈ ಕರ್ನಾಟಕ. ಟ್ವಿಟರ್ ಫ್ರೆಂಡ್ಸ್, ಫೇಸ್ಬುಕ್ ಫ್ರೆಂಡ್ಸ್, ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ನಾನು ಯಾವುದಕ್ಕಿದ್ದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ, ಕೆರೆಹಳ್ಳಿ ಆಮೇಲೆ ತಲೆ ಹಿಡ್ಕ ಕೆರೆಹಳ್ಳಿ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಅವನು ಒಂದು ಮಾತಾಡ್ತಾನೆ, ಮುಸ್ಲಿಮ್ಸ್ ಅವ್ರಿಗೆ ಕನ್ನಡ ಬರಲ್ಲ ಅಂತ. ಲೇ, ಕನ್ನಡನೇ ಇದು ಮಾತಾಡ್ತಾ ಇರೋದು, ಅರಬಿಕ್ ಏನು ಮಾತಾಡ್ತಾ ಇಲ್ಲ. ನಿನಗೆ ಅರ್ಥ ಆಗದೆ ಕನ್ನಡ ಮಾತಾಡ್ತಾ ಇರೋದು, ಅರ್ಥ ಆಯ್ತಾ? ಲೇ, ನೀನು ಹಿಂದೂ ಮುಸ್ಲಿಮ್ಸ್ ಅಂತ ಏನೋ ಮಾಡ್ಕೊಳ್ತೈತಿ. ಹಿಂದೂ ಮುಸ್ಲಿಮ್ಸ್ ಅಂತ ಒಂದು ಬಾಂಧವ್ಯದಲ್ಲಿ ಇದ್ದೀವೋ ನಾವು ಹಿಂದೂ ಮುಸ್ಲಿಮ್ಸು. ಲೇ ಪಿಂಪು, ಒಂದು ಬಾಂಧವ್ಯದಲ್ಲಿ ನಾವು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಇದು ಕರ್ನಾಟಕದಲ್ಲಿ ನಾನು ಹುಟ್ಟಿರೋದು, ನಾನು ಇಲ್ಲೇ ಮಣ್ಣಾಗೋದು, ಅರ್ಥ ಆಯ್ತಾ? ನಾವು ನಮ್ಮ ತಾಯಿಯಿಂದ ಹೊಟ್ಟೆಯಿಂದ ಬಂದ್ರು ನೋಡು, ಆ ಟೈಮಲ್ಲೇ ನಾನು ಏನು ಹೇಳ್ಬಿಟ್ಟೆ ಹೇಳೋ, ಈ ಮಣ್ಣು ಬಂದ್ಬಿಟ್ಟು ನನಗೆ ತಾಯಿ, ಕರ್ನಾಟಕ ಮಣ್ಣು ಬಂದ್ಬಿಟ್ಟು ನನ್ನ ತಾಯಿ, ಅರ್ಥ ಆಯ್ತಾ? ನಿಂತರ ಪಿಂಪ್ಗೆ ತಾಯಿ ಅಂತ ಗೊತ್ತಾಗಲ್ಲ. ಅಯ್ಯೋಯ್ಯೋಯ್ಯೋಪ್ಪ, ನಾನು ಏನು ನಿಂಗೆ ಏನು ಹೇಳೋ, ಯಾವ ಥರ ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾಯಿಲ್ಲ. ಲೇ, ನೀನು ಟೈಟಲ್ ಬಂದಿರೋದು ಹುಡುಗಿ ದಂಧೆ ಮಾಡಿ ತಲೆ ಹಿಡ್ದಿದ್ಕೆ ನಿನಗೆ ಟೈಟಲ್ ಬರೆಯೋದು ಪಿಂಪ್ ಅಂತ, ಕನ್ನಡದಲ್ಲಿ ಹೇಳೋದು ತಲೆ ಹಿಡ್ಕ ಅಂತ, ಅರ್ಥ ಆಯ್ತಾ? ತಲೆ ಹಿಡ್ಕ ಕೆರೆಹಳ್ಳಿ. ಇವಾಗ ಪಿಂಪ್ ಹೇಳಲ್ಲ ನಾನು, ಅದು ಇಂಗ್ಲೀಷ್ ಆಗೋಯ್ತು. ಇವಾಗ ಹೇಳ್ತಾ ಇರೋದೈತಲ್ಲ ಕನ್ನಡದಲ್ಲಿ, ನೀನು ತಲೆ ಹಿಡ್ಕ ಕೆರೆಹಳ್ಳಿ. ಲೇ, ತಲೆ ಹಿಡ್ಕ ಕೆರೆಹಳ್ಳಿ, ನಿನ್ಗೆ ಒಂದು ಮಾತು ಹೇಳ್ತೀನಿ ಕೇಳಿಲ್ಲಿ. ನಾವು ಬಂದ್ಬಿಟ್ಟೈತಲ್ಲ ಸಂಘಟನೆ ಬಗ್ಗೆ ನೀನು ಮಾತಾಡಿದೆ ನೋಡು, ಆ ಸಂಘಟನೆ ಬಗ್ಗೆ ನಾನು ನಿನಗೆ ಒಂದು ಮಾತು ಹೇಳ್ತೀನಿ ಕೇಳೋ. ಹೋಗ್ಬಿಟ್ಟು ಮೊದಲು ಬಾಯಿ ತೊಳಿ. ಸಂಘಟನೆ ಲೇ, ಸಂಘಟನೆ ಅಂದರೆ ಏನಂತ ತಿಳ್ಕೊಂಡಿದ್ಯಾ? ಸಂಘಟನೆ ಬಗ್ಗೆ ಗೊತ್ತೈತೇನೋ ನಿನಗೆ? ಲೇ, ನಿನ್ಗೇನೋ ಅನುಭವ ಆಗೈತಾ ಸಂಘಟನೆ ಏನು ಹೇಳೋದು ಹೇಳೋ? ಹಿಂದೂ ಮುಸ್ಲಿಮ್ಸು ಎಲ್ಲರೂ ಇದ್ದಾರಲ್ಲ, ಒಗ್ಗಟ್ಟಾಗಿರ್ತಾರೆ ನೋಡು, ಅದು ಸಂಘಟನೆ ಅನ್ನೋದು. ನಿಂತರ ನೀನು ಹುಡುಗಿ ದಂಧೆ ಮಾಡಿಬಿಟ್ಟು ತಲೆ ಹಿಡ್ದು ಬಂದಿರ್ತೀಯಲ್ಲ, ಅಂಥವ್ರಿಗೆ ಏನೂ ಗೊತ್ತಾಗಲ್ಲ ಸಂಘಟನೆ ಬಗ್ಗೆ ಏನೇನೋ ಮಾತಾಡ್ತೀಯ ನೀನು, ಅರ್ಥ ಆಯ್ತಾ? ನೋಡ್ಕೊ, ಬಾಯಿ ತೊಳಿ ಮೊದಲು. ನಿನ್ನ ಬಾಯಿಂದ ಚೆನ್ನಾಗಿ ಕಟ್ಸಿಲ್ಲ ಸಂಘಟನೆ ಅಂತ ಹೇಳೋಕ್ಕೆ. ನಾವು ಹೇಳಿದ್ರೆ ಅದು ಒಂದು ಗೌರವ ಇರುತ್ತೆ, ಅರ್ಥ ಆಯ್ತಾ? ನಾವೇನಂದರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಫಾಲೋವರ್ಸ್ ನಾವು, ಅರ್ಥ ಆಯ್ತಾ? ಅವ್ರ ಫಾಲೋವರ್ಸ್ ಆಗಿದ್ದಕ್ಕೆ ನಾವು, ನಮಗೆ ಸಂವಿಧಾನ ನಮಗೆ ಗೊತ್ತೈತೆ, ಅರ್ಧಿ ನಾವು ಆಯ್ತಲ್ಲ ನಮಗೂ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು, ಅರ್ಥ ಆಯ್ತಾ? ನಮಗೂ ಕೊಟ್ಟಿದ್ದಾರೆ ಒಂಚೂರು ಸ್ವಲ್ಪ. ನಿನಗೆ ಅಧ್ಯಕ್ಷರು ಇಲ್ಲ, ಯಾರೂ ಇಲ್ಲ. ನಿನಗೆ ರಾಜ್ಯಾಧ್ಯಕ್ಷರು ಮಾಡಿದ್ದು? ಥೂ ಲೇ ಪಿಂಪು, ನಿನಗೆ ಹೇಳ್ತಾ ಇರೋದು ಏನೋ ತಲೆ ಹಿಡ್ಕ, ನಿನಗೆ ಹೇಳ್ತಾ ಇರೋದು. ಹುಡುಗಿ ದಂಧೆ ಮಾಡೋರು ತಲೆ ಹಿಡ್ಕ. ನೀನು ರೌಡಿ ಶೀಟ್ರು, ನೀನು ಒಬ್ಬ ರೌಡಿ ಶೀಟ್ರು. ಇದ್ರೀಸ್ ಮಾಡ್ರು ಮಾಡಿದ್ಯಾ ನೀನು. ಏನು ಕೇಳೋ, ಇದು ಮಾತಾಡಿದ್ರೆ ನಾನು ಎಲ್ಲ ವೀಡಿಯೋದಲ್ಲಿ ನಿನಗೆ ಗ್ಯಾಪಿಸೋದು, ನಿನಗೆ ಚುಚ್ಲಿ ಅಂತ ಗ್ಯಾಪಿಸೋದು. ನೀನು ಬಂದ್ಬಿಟ್ಟು ಮೊದಲೇ ಕೇಸ್ ಬಂದ್ಬಿಟ್ಟು ಪಿಂಪ್ ಅಂತ, ಅಲ್ಲಿಂದನೇ ನೀನು ಟೈಟಲ್ ಬಂದಿದ್ದು. ಎರಡನೇದು ಬಂದ್ಬಿಟ್ಟು ಇದ್ರೀಸ್ ಮರ್ಡ್ರ್ ಮಾಡಿದ್ಯಾ. ಮೂರನೇದು ಬಂದ್ಬಿಟ್ಟು ಸುಮಾರು ಗಾಡಿಗಳಿಗೆ ನೀನು ಸೀಸ್ ಮಾಡಿದೆ. ಆ ಗೌರಕ್ಷಣೆ ಗೌರಕ್ಷಣೆ ಅಂತೀಯಲ್ಲ, ಎಷ್ಟು ಗೌಶಾಲೆ ನಿನ್ನ ಹೆಸರು ಮೇಲೆ ಐತೆ ಅದು ತೋರ್ಸಪ್ಪ. ನಿಂದು ಗೌರ್ಮೆಂಟ್ ಸೀಲ್ ಹೊಡೆದೈತಾ? ಗೌರ್ಮೆಂಟ್ ರಿಜಿಸ್ಟರ್ ಆಗೈತಾ ನಿಂದು ಗೌಶಾಲೆ? ಲೇ ಪಿಂಪು, ಕೇಳ ಇಲ್ಲಿ. ಲೇ ತಲೆ ಹಿಡ್ಕ ಕೆರೆಹಳ್ಳಿ, ನಿನಗೆ ಕೇಳ್ತಾ ಇರೋದು. ನಿಂದು ಗೌಶಾಲೆ ಸೆಂಟ್ರಲ್ ಗೌರ್ಮೆಂಟಿಂದ ನಿನಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರಾ? ನನಗೆ 10,000 ರೂಪಾಯಿ ರಿಜಿಸ್ಟ್ರದ್ದು ಬೇಡಪ್ಪ. 10,000 ರೂಪಾಯಿ ರಿಜಿಸ್ಟ್ರ್ ಸಂಘಟನೆ ಗೊತ್ತು. ನಿಂದು ಬಂದಿರೋದು 10,000 ರೂಪಾಯಿ ಸಂಘಟನೆ, ಅರ್ಥ ಆಯ್ತಾ? ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ನಿಂತ್ಕೊಂಡು ಶೋ ಕೊಟ್ಕೊಂಡು ಅದು ಮಾಡ್ಕೊಂಡು ಅದೆಲ್ಲ ಮಾಡ್ಕೊಂಡ್ಬೇಡಪ್ಪ. ಒಂದು ಮಾತು ಹೇಳ್ತೀನಿ ಕೇಳು, ನೀನು ಎಲ್ಲೋಗ್ರೂ ಗೌರಕ್ಷಣೆ ಅಂತ ಹೇಳ್ತಾ ಇದ್ದಿಲ್ಲ. ಗೌರಕ್ಷಣೆ ಮಾಡೋನು ಜಾತಿಗೆ ಏನು ತರ್ತಾ ಇದೆಯಾ? ಜಾತಿಗೇನಪ್ಪ ತರ್ತಾ ಇದೆಯಾ? ಜಾತಿಗೇನು ತರ್ತೀಯ ನೀನು? ಲೇ, ಒಂದು ಬಾಂಧವ್ಯ ನಾವು ಇದ್ದೀವಿ. ಹಿಂದೂಸ್ ಇರಲಿ ಮುಸ್ಲಿಮ್ಸ್ ಇರಲಿ ಎಲ್ಲರೂ ಐತಲ್ಲ, ಒಂದು ಬಾಂಧವ್ಯದಲ್ಲಿ ಇದ್ದೀವಿ, ಅರ್ಥ ಆಯ್ತಾ? ನಿನ್ನಂಥ ಕೆಲಸ ನಾವು ಮಾಡಲ್ಲ. ನಾನು ಒಬ್ಬ ಸಂಘಟನೆಯವನೇ. ನಿನಗೆ ಕನ್ನಡದಲ್ಲೇ ನಾನು ಮಾತಾಡ್ತಾ ಇರೋದು. ನಿನ್ಗೊಂದು ಮಾತು ಹೇಳ್ತೀನಿ ಕೇಳು. ಏನಂದರೆ, ನಮ್ಮ ಬ್ರದರು
ಶಾಬಾಸ್ ಖಾನ್ ಅಂತ ಒಂದು ವಿಡಿಯೋ ಮಾಡ್ತಾರೆ. ಏನಂತ ನಿಮ್ಮದು ಏನು ಅದು ವಿಚಾರ ಮಾತಾಡಿದಿರ ಅದು ನಾನು ನೋಡಿಲ್ಲ. ನನಗೆ 4-3 ದಿವಸದಿಂದ ಮೈ ಹುಷಾರಿಲ್ಲ, ಸೋಷಿಯಲ್ ಮೀಡಿಯಾ ನೋಡಿರಲಿಲ್ಲ. ಇವತ್ತು ನಾನು ಇವಾಗ ಕುತ್ಕೊಂಡು ಮಾಡೋ ವಿಚಾರನೇ ಅದು. ಏನಕ್ಕಂದರೆ ಎಲ್ಲೋ ಒಂದು ಕಡೆ ನೋವಾಗಿತ್ತು, ಅದಕ್ಕೋಸ್ಕರ ನಿನ್ನ ಬಗ್ಗೆ ನಾನು ಮಾತಾಡ್ಬೇಕಂತ ನಾನು ಬಂದಿದ್ದೀನಿ. ಅಚ್ಚ ಕನ್ನಡದ ಇಲ್ಲ ಅಂದರೆ ಯಾಕೆ ಕನ್ನಡ ಮಾತಾಡ್ತಾ ಇರೋದು ಅವರು? ಶಾಬಾಸ್ ಖಾನ್ ಅವರು ಅಚ್ಚ ಕನ್ನಡ ಇಲ್ಲಾಂದರೆ ಯಾಕೆ ಕನ್ನಡ ಮಾತಾಡ್ತಾ ಇರೋದು? ನೀನು ಏನಾನ ಮೆಂಟ್ಲ್ ಹಾಸ್ಪಿಟ್ಲಿಂದ ಏನಾನ ಬಂದಿದ್ಯಾ, ಶಾರ್ಟ್ ಟ್ರೀಟ್ಮೆಂಟ್ ಏನಾನ ಕೊಟ್ಟಿರ್ತಾರ, ಅವಾಗ ಶಾಕ್ ಹೊಡಿಯತ್ತ ನಿನಗೆ? ಮುಸ್ಲಿಮ್ಸ್ ಜಿಯಾದಿ ಅಂತೀಯಲ್ಲ ನೀನು, ಅವಾಗ ಏನಾನ ಶಾಕ್ ಕೊಟ್ಟಿರತ್ತ ನಿನಗೆ? ಚಿಕ್ಕ ಪಿಂಪ್ಗಳು ಮಾಡ್ಕೊಂಡಿದ್ಯಾ ನೋಡು, ಆ ಪಿಂಪ್ಗಳಿಗೂ ಹೇಳ್ಕೊ, ಇನ್ನೊಂದ್ಸಲ ನಮ್ಮ ಮುಸ್ಲಿಮ್ಸ್ ಅವ್ರ ಬಗ್ಗೆ ಮಾಡಿದ್ರೆ ಏಟ್ ಸ್ಪೀಚ್ ಅಂತ ಅವ್ರ ಮೇಲೆ ಕೇಸ್ಗಳು ಫಿಟ್ ಮಾಡಿಸ್ತೀನಿ ನಾನು ಖುದ್ದಾಗಿ ಹೋಗ್ಬಿಟ್ಟು ಅದು ಎತ್ಕೊಂಡು ಹೋಗ್ಬಿಟ್ಟು ವಿಡಿಯೋ ಹಾಕ್ಸ್ಬಿಟ್ಟು ವಿಡಿಯೋ ತೋರಿಸ್ಬಿಟ್ಟು ಅವ್ರ ಮೇಲೆ ಹೇಟ್ ಸ್ಪೀಚ್ ಅಂತ ಅವ್ರ ಮೇಲೆ ಕೇಸ್ ಮಾಡಿಸ್ತೀನಿ. ಅರ್ಥ ಆಯ್ತಾ? 2ನೇ ಮಾತು ಹೇಳ್ತೀನಿ ಕೇಳಪ್ಪ. ಪಿಂಪು ಕೇಳಿಲೆ, ನಾವು ಸಂವಿಧಾನಕ್ಕೆ ಕೈಯಲ್ಲಿ ತಗೊಳ್ಳಲ್ಲ. ಕಾನೂನಿ ಚೌಕಟ್ಟು ಅವ್ರಿಗೆ ಎಷ್ಟು ಜನ ಕಾನೂನಿ ಚೌಕಟ್ಟಲ್ಲಿ ಕೆಲಸ ಮಾಡ್ತಾರೆ ನೋಡು, ಅವ್ರಿಗೆ ತುಂಬ ಗೌರವ ಕೊಡ್ತೀವಿ ನಾವು. ಏನು ಕೇಳು, ನಾವು ಗೌರವ ಕೊಡಬೇಕು. ಏನಕ್ಕಂದರೆ ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರ ಫಾಲೋವರ್ಸು. ನಮಗೆ ಸಂವಿಧಾನ ಏನಂತ ಗೊತ್ತೈತೆ, ಕಾನೂನಿ ಚೌಕಟ್ಟು ಅಂತ ಏನಂತ ಗೊತ್ತೈತೆ, ಅದಕ್ಕೆ ನಾವು ಗೌರವ ಕೊಡ್ತೀವಿ. ನಿಂತರ ಪಿಂಪೋನ್ಗೆ ಏನೂ ಗೊತ್ತಾಗಲ್ಲ. ಪಿಂಪೋ ಕೇಳಿಲಿ, ಇನ್ನೊಂದು ಮಾತಾಡ್ತೀನಿ, ತಲೆ ಹಿಡ್ಕ. ಪಿಂಪ್ ಅಂದರೆ ಇಂಗ್ಲೀಷಲ್ಲಿ ಹೇಳೋದು, ತಲೆ ಹಿಡ್ಕ. ನೀನು ಹೇಳ್ತೀಯಲ್ಲ ಈ ಕನ್ನಡ ಬರಲ್ಲ ಅಂತ, ನಾನು ಅಚ್ಚ ಕನ್ನಡದಲ್ಲೇ ಹೇಳ್ತಾ ಇರೋದು. ನೀನು ಪಿಂಪು ಅಂದರೆ ಇಂಗ್ಲೀಷಲ್ಲಿ ಆಗೋಯ್ತು. ಕನ್ನಡದಲ್ಲಿ ಏನು ಹೇಳ್ತಾನೆ ಹೇಳ? ತಲೆ ಹಿಡ್ಕ ಕೆರೆಹಳ್ಳಿ, ತಲೆ ಹಿಡ್ಕ ಕೆರೆಹಳ್ಳಿ. ಅರ್ಥ ಆಯ್ತಾ? ಇದು ಸರಿಗೈತಲ್ಲಪ್ಪ ಹೆಸರು. ಪಿಂಪ್ ಅಂದರೆ ನಿನ್ನ ಕೋಪ ಬರ್ತೈತೆ, ಕನ್ನಡ ಬರಲ್ಲ ಅಂತೀಯ. ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಇದು ಒಂದು ಟೈಟಲ್ ಕೊಟ್ಟಿದ್ದೀನಲ್ಲ ನಿನಗೆ, ಏನಂತ ಹೇಳ? ತಲೆ ಹಿಡ್ಕ ಕೆರೆಹಳ್ಳಿ. ಇದು ಚೆನ್ನಾಗೈತೆ. ಆ ಚಿಕ್ಕ ಕೆರೆಹಳ್ಳಿಗಳಿಗೂ ಹೇಳ್ಬಿಡು, ತಲೆ ಹಿಡ್ಕ್ರಿಗೆ. ನಿನ್ನ ಜೊತೆ ತಲೆ ಹಿಡ್ಕೊಂಡು ತಿರ್ತಾ ನೋಡು, ಸ್ಕ್ಯಾಮ್ ಮಾಡ್ಕೊಂಡಿದ್ದಾರಲ್ಲ ಆ ಹುಡುಗರು ಕೇಳ್ಕೊ, ಅವ್ರಿಗೂ ಹೇಳ್ಬಿಡು. ಚಿಕ್ಕ ಜಾಸ್ತಿ ನಿಗರ್ಬಾರ್ದು, ಯಾವುದೇ ವಿಚಾರಕ್ಕೆ ನಿಗರ್ಬಾರ್ದು. ಅರ್ಥ ಆಯ್ತಾ? 2ನೇ ಮಾತು ಹೇಳ್ತೀನಿ ಕೇಳು. ಸಂತೆಯಲ್ಲಿ ಬಂದ್ಬಿಟ್ಟು ನಿಮ್ಮ ಜಾತಿ ಜನನೇ ಬಂದ್ಬಿಟ್ಟು ಗೋವುಗಳಿಗೆ ಹಸುಗಳಿಗೆ ಇತ್ಕೊಡೋದು, ಮಾರಾಟ ಮಾಡೋದು. ಅವ್ರಿಗೋಗ್ಬಿಟ್ಟು ರೈಡ್ ಮಾಡು. ಏನಕ್ಕೆ ಅಲ್ಲೂ ರೈಟ್ಸ್ ಇಲ್ಲ ನಿನಗೆ? ಅಲ್ಲೇನ ಬೇರೆ ರೈಟ್ಸ್ ಐತಾ? ಅಲ್ಲೂ ಪೊಲೀಸವ್ರು ಕರ್ಕೊಂಡು ಹೋಗ್ಬಿಟ್ಟು ರೈಡ್ ಮಾಡ್ಸಪ್ಪ, ಅದು ರೈಡ್ ಮಾಡು. ಏನು ಹೇಳಿದೆ ಒಂದು ವಿಡಿಯೋದಲ್ಲಿ? ಅವ್ರು ಬಡವರು. ಏನು ಮುಸ್ಲಿಮ್ಸಲ್ಲಿ ಬಡವರಿಲ್ಲ? ಕಷ್ಟಪಟ್ಟು ಬೆವರು ಸುರಿಸಿ ಆ ಕಾಸು ಎತ್ಕೊಂಡು ಹೋಗ್ಬಿಟ್ಟು ಕೊಂಡ್ಕೊಳ್ಳೋದು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊ. ಪಿಂಪು, ತಲೆ ಹಿಡ್ಕ ಕೆರೆಹಳ್ಳಿ. ನಿನಗೆ ಹೇಳ್ತಾ ಇರೋದು ನಾನು, ಬರೇ ಅದೇ ಬರ್ತಾಯಿತ್ತು ಪಿಂಪ್ ಅಂತ. ಏನು ಇದು ಮಾಡ್ಕೊಂಡ್ಬೇಡ, ಬೇಜಾರು ಮಾಡ್ಕೊಂಡ್ಬೇಡ. ತಿರ್ಗಾ ನಾನು ಹೇಳ್ತಾ ಇದ್ದೀನಿ, ಒಳ್ಳೆ ಹೆಸರು ಇಕ್ಕಿದ್ದೀನಿ ನಾನು. ತಲೆ ಹಿಡ್ಕ ಕೆರೆಹಳ್ಳಿ ಹುಡುಗಿ, ತಲೆ ಹಿಡ್ಕ ಕೆರೆಹಳ್ಳಿ, ಅವನ ಬಗ್ಗೆನೇ ನಾನು ಹೇಳ್ತಾ ಇರೋದು. ನನಗೇನೋ ಕೇಳ್ಬತ್ತು, ನಿನ್ಗೇನೋ ಏಡ್ಸ್ ಐತಂತೆ, ಏಡ್ಸ್ ಬಂದ್ಬಿಟ್ಟು ಮುಂಜಿ ಮಾಡಿಸ್ಕೊಂಡ್ಬಿಟ್ಟಿದ್ಯಂತೆ, ಅದು ಕೇಳ್ಬಂತು. ಅಯ್ಯತ್ತೇರಿಗೆ ನಮ್ದಲ್ಲಿ ನಾವು ಸೇರ್ಸಲ್ಲಪ್ಪ. ನಿನಗೆ ಮುಂಜಿ ಮಾಡಿಸ್ಕೊಂಡು ನಾವು ನಮ್ಮಲ್ಲಿ ಸೇರಿಸ್ಕೊಳ್ಳಲ್ಲ. ಏನು ಕೇಳೋ ನೀನು ಬಂದ್ಬಿಟ್ಟು ಅಂದಿಕಿನ ಕಡೆ ನೀನು. ನಮ್ಮಲ್ಲಿ ನಾವು ಸೇರಿಸ್ಕೊಳ್ಳಲ್ಲ. ಇನ್ನೊಂದು ಮಾತಾಡ್ತೀನಿ ಕೇಳಲ್ಲ. ನಮ್ಮ ಮುಸ್ಲಿಮ್ಸ್ ಧರ್ಮದಲ್ಲಿ ಒಂದು ತೊಟ್ಟು ಏನು ಹೇಳೋ, ಸರಾಯಿ ಕುಡಿದ್ರೆ ಒಂದು ತೊಟ್ಟು 40 ದಿವಸದ್ದು ನಮಾಜ್ ಹೋಗುತ್ತೆ. ಒಂದು ತೊಟ್ಟಕ್ಕೆ ನೀನು ಹೇಳ್ತಾ ಇದೆಯಾ ನೋಡು, ಎಣ್ಣೆ ಹೊಡ್ಸ್ಬಿಟ್ಟು ನನ್ನ ಬಗ್ಗೆ ಏನೋ ಹೇಳ್ತಾ ಇದೆ. ನೀನೇನೋ ಬಿಗ್ಗು ಏನಾನ ಯಾವುದೋ ಹೋರಾಟ ಮಾಡ್ಕೊಂಡು ಬಂದಿರ್ಬೋದು, ಯಾವುದೋ ಒಂದು ಇದಲ್ಲಿ ದೇಶದಲ್ಲಿ ಹೋಗ್ಬಿಟ್ಟು ಹೋರಾಟ ಮಾಡ್ಕೊಂಡು ಬಂದಂಗೆ ಮಾತಾಡ್ತೀಯ ನೀನು. ಪಿಂಬು, ತಲೆ ಹಿಡ್ಕ ಸಾರಿ ತಲೆ ಹಿಡ್ಕ ಕೆರೆಹಳ್ಳಿ. ನಾನು ಹೇಳ್ತೀನಿ, ಇದು 2 ಮಾತು ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಹಿಂದೂ ಮುಸ್ಲಿಮ್ಸ್ ಅಂತ ಬರಬಾರ್ದು. ನೀನು ಗೌರಕ್ಷಣೆ ಮಾಡ್ತಿದ್ದಿಲ್ಲ, ಮಾಡ್ಕೊ ಹೋಗೋ. ಸಂತೆಯಲ್ಲಿ ಹೋಗ್ಬಿಟ್ಟು ಮಾಡಬೇಕು. ಆಮೇಲೆ ಅದು ಎಷ್ಟು ಗೌಶಾಲೆಯಲ್ಲಿ ಎಷ್ಟು ಗೌರಕ್ಷಣೆ ನೀನು ಮಾಡ್ತೀಯ ಅದು ನನಗೆ ತೋರಿಸ್ಬೇಕು.
ಅರ್ಧಾಯ್ತಾ? ಅದು ಲೆಕ್ಕಾಚಾರ ಕೊಡ್ಬೇಕಪ್ಪ. ನೀನು ಒಳಗಡೆ ಮಾರ್ಕೊಂಡೆ ಅವ್ರಿಗೂ ಪರ್ಚೇಸ್ ಮಾಡಿಕೊಂಡು ಮುಸ್ಲಿಮ್ಸ್ ಅವರಿಂದ ಕಿತ್ಕೊಂಡು ಹೋಗ್ಬಿಟ್ಟು ಅಲ್ಲಿಕ್ಕೊಂಡು ಅವ್ರಿಗೇನೆ ಮಾರಾಟ ಮಾಡಿಬಿಟ್ಟು ತಿರ್ಗಾ ಅಲ್ಲಿಂದನೇ ಸ್ಕ್ಯಾಮ್ ಮಾಡಿದ್ರೆ ಯಾರು ಗೊತ್ತಾಗತ್ತೆ? ನೀನು ದೊಡ್ಡ ಸ್ಕ್ಯಾಮರು. ನೀನು ಬಂದ್ಬಿಟ್ಟು ಹಲಾಲ್ ಟೋಪಿ ಹಾಕೋದಲ್ಲಿ ನಂಬರ್ 1 ನೀನು. ಏನ್ಗೆ ಅಂದರೆ ಹುಡುಗಿರಿಗೆ ಹಲಾಲ್ ಟೋಪಿ ಹಾಕಿದ್ಯಾ ಅಂದರೆ ಬೇರೆಯವ್ರು ಬಿಡ್ಚೆ ನೀನು. ಅಮ್ಮಮ್ಮಮ್ಮಮ್ಮ ಲೇ, ನಾನು ತಲೆ ಹಿಡ್ಕ ಕೆರೆಹಳ್ಳಿ ಅಂತ ಹೆಸರು ಇಕ್ಕಿದ್ದೀನಿ. ಒಳ್ಳೆ ಹೆಸರು ಇದು, ಇಕ್ಕೋ ಇದು. ಪಿಂಪ್ ಅಂದರೆ ಇಂಗ್ಲೀಷ್ ಆಗ್ಬಿಡತ್ತದು, ಇಂಗ್ಲೀಷಲ್ಲಿ ಹೇಳಲ್ಲ. ತಲೆ ಹಿಡ್ಕ ಕೆರೆಹಳ್ಳಿ ಇದು ಒಳ್ಳೆ ಹೆಸರು ಐತೆ, ಇದಕ್ಕೋ. ಅರ್ಧಾಯ್ತಾ? ಇನ್ನೊಂದ್ಸಲ ಹಿಂದೂ ಮುಸ್ಲಿಮ್ಸ್ ಅಂತ ಬರಬಾರ್ದು ನೀನು. ಇದ್ರ ಮೇಲೆ ಕೌಂಟ್ರ್ ಕೆಲಸ ನಿನ್ನ ಮೇಲೆ ಮಾಡ್ಬೋದು. ಅರ್ಧಾಯ್ತಾ? ನಮಗೂ ಸಂವಿಧಾನ ನಮಗೂ ಗೊತ್ತೈತೆ, ನಮಗೂ ಅವಕಾಶ ಕೊಟ್ಟೈತೆ. ಆ ಅವಕಾಶದಿಂದ ನಿನಗೆ ನಾವು ಹೆಂಗೆ ಶಿಕ್ಷೆ ಕೊಡಿಸ್ಬೇಕಂತ ನಮ್ಗೆ ಗೊತ್ತೈತೆ. ಅರ್ಧಾಯ್ತಾ? ಹೇಟ್ ಸ್ಪೀಚ್ ಅಂತ ನನಗೊಂದು ಮನೆ ಬಂದೈತೆ ಒಂದು. ಆ ಸೆಕ್ಷನ್ ಪ್ರಕಾರ ನೀನು ಮಾತಾಡೋದು ತಪ್ಪು. ಅಮ್ಮ ನಕ್ಕ ನಂಚಲ್ಲೇ ಲೇ, ಈ ಭೂಮಿ ತಾಯಿ ನಮ್ಮ ತಾಯಿ. ನಾನು ಹೇಳ್ತೀನಲ್ಲ, ಈ ಭೂಮಿ ತಾಯಿ ನನ್ನ ತಾಯಿ. ನಮಗೆ ಹುಟ್ಟಿಸಿರೋದು ನಮ್ಮ ತಾಯಿ. ಇದು ಭಾರತ ದೇಶ ನಮ್ಮ ತಾಯಿ. ನಿನ್ಗೇನೋ ಗೊತ್ತು ತಾಯಿ ಬಗ್ಗೆ? ತಾಯಿಗೆ ಬೈಚಲ್ಲ ಲೇ, ಥೋ ಕರ್ಮ. ಇಂಥ ನಾಲ್ಕು ಇದನ್ನಲ್ಲ ಮಗ ಅಂತ ಬರ್ತೈತೆ. ಅದಕ್ಕೆ ನೀ 2-3 ಸತಿ ನಾನು ನಾಲ್ಕು ಅಂದಿದ್ದು ನಿನಗೆ. ನನ್ನ ಮಗ ನಾನು ಮಾಡಿಸ್ಕೊಳ್ಳಲ್ಲಪ್ಪ, ಥೋ ಥೋ ಅಂದಿ ಥರ ಇದೆಯಾ ನೀನು. ನನ್ನ ಮಗ ನಾನು ಹೇಳಲ್ಲ. ಏನು ಹೇಳ್ತಾರೆ ಅಂದರೆ, ನೀನು ಯಾವುದಕ್ಕೂ ನೀನು ತಲೆ ಬಗ್ಸೋನಲ್ಲ. ನಾಲ್ಕು ನನ್ನ ಮಗ ನೀನು. ನನ್ನ ಮಗ ಅಲ್ಲಪ್ಪ ನೀನು, ನಾನು ನನ್ನ ಮಗನಲ್ಲ ನಿನಗೆ. ನೀನು ತಲೆ ಹಿಡ್ಕ, ನೀನು ತಲೆ ಹಿಡ್ಕೊಂಡೇ ಬಾಳ್ಬೇಕು. ಬಿಟ್ಟರೆ ಯಾವ ಬಾಳು ನೀನು ಗೊತ್ತಿಲ್ಲ. ಅರ್ಧಾಯ್ತಾ? ಬ್ರದರ್ಸ್, ನಾವು ಬಂದ್ಬಿಟ್ಟು ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಒಂದು ಬಾಂಧವ್ಯದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ. ಅದೇ ಥರ ನಾವು ಇರೋಣ. ಆದರೆ ಈ ಥರ ತಲೆ ಹಿಡ್ಕರು ನನ್ನ ಮಕ್ಕಳು ತುಂಬ ಬರ್ತಾರೆ. ತಲೆ ಹಿಡ್ಕ ಹುಡುಗಿ ತಲೆ ಹಿಡಿದ್ಬಿಟ್ಟು ಏನೋ ದಂಧೆ ಮಾಡೋದು ಕೆರೆಹಳ್ಳಿ. ತಲೆ ಹಿಡ್ಕ ಕೆರೆಹಳ್ಳಿ ಇವನ ಹೆಸರು. ಹೊಸ ಟೈಟಲ್ ಕೊಟ್ಟಿರೋದು ನಾನು. ಪಿಂಪ್ ಅಂದರೆ ಆಮೇಲೆ ಹೇಳ್ತಾನೆ ಇವನಿಗೆ ಕನ್ನಡ ಬರಲ್ಲ ಅಂತ. ನನಗೆ ಅಚ್ಚ ಕನ್ನಡ ಬರುತ್ತೆ, ಅಚ್ಚ ಕನ್ನಡದಲ್ಲೇ ನಿನ್ಗೆ ಹೇಳಿದ್ದೀನಿ. ಏನಂದರೆ ಟೈಟಲ್ ಏನು ಕೊಟ್ಟಿದ್ದೀನಿ ಹೇಳು? ತಲೆ ಹಿಡ್ಕ ಕೆರೆಹಳ್ಳಿ. ನಮ್ಮ ಬ್ರದರ್ಸ್ ಎಷ್ಟು ಫಾಲೋವರ್ಸು, ಎಷ್ಟು ಜನ ವೀಡಿಯೋಸ್ ಮಾಡ್ತೀರ ನೋಡ್ರಿ. ಇವನ ಹೆಸರು ಇವಾಗ ಪಿಂಪ್ ಕರಿಬೇಡ್ರಿ. ಪಿಂಪ್ ಕರೆದ್ರೆ ಅಂದರೆ ಇವನು ಏನು ಹೇಳ್ತಾನೆ, ಕನ್ನಡ ಬರಲ್ಲ ಅಂತಾನೆ. ನಮಗೆ ಅಚ್ಚ ಕನ್ನಡ ಬರುತ್ತೆ ಎಲ್ಲರಿಗೂ. ಇವನ ಹೆಸರು ಬಂದ್ಬಿಟ್ಟು ಏನು ಇಕ್ಬೇಕು ಗೊತ್ತಾ? ನಾನು ಇವತ್ತಿಂದ ಏನು ಹೆಸರು ಇಕ್ಕಿದ್ದೀನಿ ಅಂದರೆ ತಲೆ ಹಿಡ್ಕ ಕೆರೆಹಳ್ಳಿ. ಇವನು ಇದ್ಬಿಟ್ರೆ ಯಾವುದು ಬರಲ್ಲ. ಬ್ರದರ್, ಇದು ಇಷ್ಟಕ್ಕೆ ನಾನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಟ್ವಿಟರ್ ಫ್ರೆಂಡ್ಸ್, ಫೇಸ್ಬುಕ್ ಫ್ರೆಂಡ್ಸ್, ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ನಂದು ಇದು ವಿಡಿಯೋ ಚೆನ್ನಾಗಿ ಕಾಣಿಸ್ರೆ ಮುಂದೆ ತಲುಪಿಸ್ರಿ. ಅಥವಾ ಏನಾನ ನಾನು ತಪ್ಪಾಗಿ ಮಾತಾಡಿದರೆ ಅದಕ್ಕೆ ಕಮೆಂಟ್ ಹಾಕ್ರಿ ದಯವಿಟ್ಟು. ಏನಕ್ಕಂದರೆ ನಾನು ಯಾವುದೇ ವಿಡಿಯೋದಲ್ಲಿ ಈ ಥರ ರ್ಯಾಶ್ ಮಾತಾಡಿಲ್ಲ. ಏನಕ್ಕಂದರೆ ಎಲ್ಲೋ ಒಂದು ಕಡೆ ಅಟ್ಟಾಗೈತೆ, ಅದಕ್ಕೋಸ್ಕರ ಇದು ವಿಡಿಯೋ ಮಾಡ್ಬೇಕಂತ ನಾನು ಮಾಡಿದ್ದು. ಜೈ ಭೀಮ್, ಜೈ ಕರ್ನಾಟಕ.